ಎಸ್ ದಾವಣಗೆರೆ ಬೈ ಎಲೆಕ್ಷನ್ ಏನೇನೋ ಬಹಿರಂಗ ಪ್ರಚಾರ ಅಂತ್ಯ ಆಗ್ತಾ ಇದೆ ಕೆಲವೇ ಗಂಟೆಗಳು. ಸೊ ನಾವು ಕೂಡ ನಮ್ಮ ಟೀಮ್ ಸಂಗಮೇಶ್ ಅಂಡ್ ಹೇಮಂತ್ ಅವ್ರ ಟೀಮ್ ಒಂದ್ ತಿಂಗಳಿಂದ ಇಲ್ಲೇ ಬೀಳ್ಬಿಟ್ಟಿತ್ತು. ನಾವು 4 ತಿಂಗಳಿಂದ ನಾನು ರಂಜಿತಾ ಅಂಡ್ ನಮ್ಮ ಸಾಗರ್ ಹಾಗೆ ಅಭಿ ನಾವು ಕೂಡ ಜಾಯ್ನ್ ಆಗಿದ್ವಿ. ದಾವಣಗೆರೆಯಲ್ಲಿ ಓಡಾಡ್ಕೊಂಡು ಎಲ್ಲರೂ ಮಾತಾಡ್ಕೊಂಡು ಚುನಾವಣಾ ಕವರೇಜ್ ಬಾಗಲಕೋಟೆಗೆ ಹೋಗ್ಬೇಕಾಯ್ತು, ಇಲ್ಲಿಗಿಂತ ಜಾಸ್ತಿ ಇದ್ದು ಸ್ವಲ್ಪ ಭಯ ಬಿದ್ದು ಹೋಲಿಲ್ಲ. ಜೊತೆಗೆ ಇಲ್ಲೂ ಕೆಲಸ ಜಾಸ್ತಿ ಇತ್ತು. ಸೊ ದಾವಣಗೆರೆಯಿಂದ ನಾವೀಗ ನಮ್ಮ ಟೀಮ್ ಟೀಮ್ ಓಡೋ ಸಮಯ. ನಮ್ ಸಂಗಮೇಶ್ ಅಂಡ್ ಇವರು ಕೆಲವು ತಿಂಗಳು ಇರ್ತಾರೆ ಕೆಲ ಗಂಟೆಗಳ ಕಾಲ. ಸೊ ಏನ್ ಇವತ್ತಿನ ಅಪ್ಡೇಟ್ ಸಹಜವಾಗಿ ಹೋಗೋಣ. ಫಸ್ಟ್ ಅಪ್ಡೇಟ್ ಸ್ಟಾರ್ಟ್ ಫ್ರಮ್ ರಜಿತಾ. ಸಂಗಮೇಶ್ ನಮ್ಗೆ ಇನ್ನೊಂದು ಅಂದ್ರೆ ಭಾರತ್ ಹೋಟೆಲ್ ಅಲ್ಲೇ ಅಲ್ಲ ಐಸ್ ಕ್ರೀಮ್ ಚೆನ್ನಾಗಿತ್ತು, ಮಡ್ಕೆ ಐಸ್ ಕ್ರೀಮ್ ಇದು. ಸೊ ತಿಂತ ಮಾತಾಡೋಣ ಅಂತ ಇವತ್ತು ನಿರ್ಧಾರ ಮಾಡಿದ್ವಿ. ಹಾಗಾಗಿ ನಾವು ಐಸ್ ಕ್ರೀಮ್ ತಿಂತ ಮಾತಾಡ್ತೀನಿ ಜೊತೆ. ಸಂಗಮೇಶ್ ಸರ್, ಇವತ್ತಿನ ದಿನ ನಾವೀಗ ಅಂದ್ರೆ ವಿಜೇಂದ್ರ ಅವ್ರನ್ನ ಮಾತಾಡ್ಸಿದ್ವಿ ಸರ್. ಅದಾದ ನಂತರ ಕುಮಾರಸ್ವಾಮಿ ಅವರು ಪ್ರೆಸ್ ಮೀಟ್ ಕೂಡ ಇತ್ತು. ಅಂದ್ರೆ ಇದೇ ದಾಸ್ ಕರೆಪ್ನವ್ರ ಜೊತೆ NDA ಅಭ್ಯರ್ಥಿ ಅಂದ್ರೆ ಇರ್ತಕ್ಕಂಥ ದಾಸ್ ಕರೆಪ್ನವ್ರಿಗೆ ಬೆಂಬಲ ಸೂಚಿಸಕ್ಕೆ ಅಂದ್ರೆ ಬಂದಿದ್ರು ಕುಮಾರಸ್ವಾಮಿ ಅವರು. ಅದಾದ ನಂತರ ಕುಮಾರಸ್ವಾಮಿ ಏನ್ ಹೇಳಿದ್ರು ಸರ್, ಕುಮಾರಸ್ವಾಮಿ ಏನ್ ಹೇಳಿದ್ರು? ಕುಮಾರಸ್ವಾಮಿ ಅವರು ಈಗಾಗಲೇ ನಮ್ಮ ಅಭ್ಯರ್ಥಿ ಯಾವುದೇ ಕಾರಣಕ್ಕೂ ಈ ಬಾರಿ ಗೆಲ್ಲುವಂತ ನಿರೀಕ್ಷೆಗಳು ಜಾಸ್ತಿ ಇದೆ, ನಮ್ಮ ಅಭ್ಯರ್ಥಿ ಗೆಲ್ತಾರೆ, ಎರಡು ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣದಲ್ಲಿ ಅಂತ ಹೇಳಿದ್ರು ಸರ್. ಅಂದ್ರೆ ಒಂದ್ ಕಡೆ ವಿಜೇಂದ್ರ ಅವ್ರಿಗೆ ಸಾಕಷ್ಟು ಭರವಸೆ ಇದೆ ಈ ಬಾರಿ ನಾವು ದಾವಣಗೆರೆ ದಕ್ಷಿಣದಲ್ಲಿ. ನೀವು ಕುಮಾರಸ್ವಾಮಿ ಮಾತಾಡ್ತೀವಿ, ಓಕೆ ಓಕೆ, ವಿಜೇಂದ್ರ ನಾನು ಮಾತಾಡ್ತೀನಿ. ಕುಮಾರಸ್ವಾಮಿ ಇವತ್ತು ಮಾತಾಡ್ಸಿಲ್ಲ. ಈಗ ವಿಜೇಂದ್ರ ನಾನು ಮಾತಾಡ್ತೇನೆ. ಪ್ರೆಸ್ ಮೀಟ್ ಮಾಡಿದ್ರು ಕುಮಾರಸ್ವಾಮಿ. ಆ ಪ್ರೆಸ್ ಮೀಟ್ ಅಲ್ಲಿ ನೀವಿದೆ. ಅದಾದ್ಮೇಲೆ ನೀವು ಏನ್ ಮಾತಾಡೋದು ಅದನ್ನೇ ಕುಮಾರಸ್ವಾಮಿ ಪ್ರೆಸ್ ಮೀಟ್ ಮಾತಾಡೋದು. ಓಕೆ, ವಿಜೇಂದ್ರ ಅವ್ರ ನಾನು ಟಿಕೆಟ್ ಮಾಡಿ. ಓಕೆ, ವಿಜೇಂದ್ರ ಅವ್ರ ನಾನು ಮಾತಾಡ್ತಿದ್ದ ಸಂದರ್ಭದಲ್ಲಿ ಬಾಗಲಕೋಟೆ ನಾವು 100% ಗೆಲ್ತೀವಿ, ದಾವಣಗೆರೆ ಸೌತ್ ಕೂಡ 100% ಗೆಲ್ತೀವಿ. ಬಿಕಾಸ್ ಆಫ್ ಮುಸಲ್ಮಾನರು ಕಾಂಗ್ರೆಸ್ ಕೋಟ್ ಆಗ್ತಾ ಇಲ್ಲ, ಇವ್ರೇನ್ ಕೆಲಸ ಮಾಡಿಲ್ಲ. ಅಲ್ಲಿ ಮುಸಲ್ಮಾನ ಸಮುದಾಯ ಈ ಸರಿ ಬಿಜೆಪಿ ಕೋಟ್ ಹಾಕುತ್ತೆ, ಖಂಡಿತವಾಗಿ ನಾವು ಗೆಲ್ತೀವಿ ಅಂತ ವಿಜೇಂದ್ರ ಹೇಳಿದ್ರು. ಹಂಗೆ ಅಹಿಂದ ವಿರೋಧಿ ಸಿದ್ದರಾಮಯ್ಯ ಅಂತ, ಬಿಕಾಸ್ ಆಫ್ ನಮ್ದು ಅಹಿಂದ ಕ್ಯಾಂಡಿಡೇಟ್, ಆದ್ರೆ ಕಾಂಗ್ರೆಸ್ ಅವರು ಅಹಿಂದ ಟಿಕೆಟ್ ಕೊಡ್ಲಿಲ್ಲ ಅಂತ ಒಂದ್ ಮಾತಾಡ್ತಾರೆ. ಇನ್ನು ಅಲ್ಪಸಂಖ್ಯಾತರು ಸಿಡಿದಿದ್ದಾರೆ, ಹಾಗೆ ನಮ್ಗೆ ವೋಟ್ ಹಾಕ್ತಾರೆ ಅನ್ನೋ ವಿಷಯವನ್ನ ಅವರು ಪ್ರಸ್ತಾಪ ಮಾಡ್ತಾರೆ. ಎಸ್ ಕಮಾಂಡ್. ಇವತ್ತಿನ ಕಥೆ ನನಗಿಂತ ನಾನು ದಾವಣಗೆರೆಗೆ ಬಾಯ್ ಮಾಡ್ತಾ ಇದ್ವಿ. ಸೊ ಬಾಯ್ ಮಾಡಕ್ಕೆ ಮುಂಚೆ ಒಂದು ಎಂಡಿಂಗ್ ಕೊಡ್ತೀರಾ ಅಂತ ಒಂದು ನಾವು ಬಂದ ಒಂದು 5 days ಆಗಿರ್ಬೋದು, 5 days 6 days ಆಗಿರ್ಬೋದು. ಕಂಪ್ಲೀಟ್ ಆಗಿ ವಾತಾವರಣ ಒಂದ್ ದಿನಕ್ಕೆ ಒಂಥರ ಇರುತ್ತೆ, ಇನ್ನೊಂದ್ ದಿನಕ್ಕೆ ಒಂಥರ ಇರುತ್ತೆ. ನಾವಾಗ್ಲೇ ಮಾತಾಡ್ದಾಗೆ ಕಾಂಗ್ರೆಸ್ ನಾಯಕರು ಹೇಳ್ತಾರೆ ನಾವೇ ಗೆದ್ದಿಲ್ಲ, ಬಿಜೆಪಿ ನಾಯಕರು ನಾವೇ ಗೆದ್ದಿಲ್ಲ, ಕೆಲವು ಅಲ್ಪಸಂಖ್ಯಾತರಿಗೆ ಆಸೋಟ ಇರುತ್ತೆ. ಬಟ್ ಇನ್ನ ಕೆಲವರು ಇಲ್ಲ ನಾವು ಕಾಂಗ್ರೆಸ್ ಪಕ್ಷ ಬಿಟ್ಕೊಡಿಲ್ಲ. ಇನ್ನೊಂದು ಮುಖ್ಯವಾಗಿ ಒಂದು ಬೆಳವಣಿಗೆ ಅಂತ ಹೇಳಿದ್ರೆ ಇವತ್ತು ಸಮೀರ್ ಅಹಮದ್ ಖಾನ್ ಅವ್ರು ಬಂದಿರೋದು. ಇವತ್ತು ಅವರ ಆಗಮನ ಏನೆಲ್ಲ ಬದಲಾವಣೆ ಮಾಡ್ಬೋದು ಅನ್ನೋದು ಕೂಡ ಕಾದು ನೋಡ್ಬೇಕು. ಯಾಕಂತ ಹೇಳಿದ್ರೆ ಕೆಲವು ಮುಸ್ಲಿಂ ನಾಯಕರು ಕೂಡ ಇಲ್ಲ ಜಮೀರ್ ಬಂದಿದ್ದಾರೆ, ನಾವು ಕಾಂಗ್ರೆಸ್ ವೋಟ್ ಹಾಕ್ತೀವಿ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು ಅಲ್ಲಿ ಇಲ್ಲಿ. ಸೊ ಈ ಸಿಚುವೇಶನ್ ಎಲ್ಲ ನೋಡ್ತಾ ಇದ್ರೆ ಒಂದು ಕಡೆ ಕಾಂಗ್ರೆಸ್ ಗೆಲ್ಲಬಹುದು ಅಥವಾ ಬಿಜೆಪಿ ಗೆಲ್ಬಹುದು. ಕಾಂಗ್ರೆಸ್ ಗೆದ್ದು ಕಡಿಮೆ ಮಾರ್ಜಿನ್ ಕೂಡ ನಾವು ಅದನ್ನೇ ಮಾತನಾಡ್ತಾ ಇದ್ವಿ. ಸೊ ಈ ರೀತಿಯಾಗಿ ಒಬ್ಬೊಬ್ಬ ನಾಯಕ ಕೂಡ ಬರ್ತಾ ಇದ್ದು ಒಂದು ವಿಚಾರ ಅಂತೂ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಳ್ಳೇಬೇಕು. ಬರೋ ಎಲ್ಲ MLA MP ಬಂದು ದಾವಣಗೆರೆ ಬಿಟ್ಟಿದ್ದಾರೆ ಕಾಂಗ್ರೆಸ್ ಅವರು. ಬಿಜೆಪಿ ಅವರು ಕೆಲವು ಬರ್ತಿದ್ರು, ಬಟ್ ಕಾಂಗ್ರೆಸ್ ಗಂಡು ಎಲ್ಲ ಬಂದ್ಬಿಟ್ಟಿದೆ. ಸೊ ಆ ರೀತಿಯಾಗಿ ಟಫ್ ಫೈಟ್ ಆಗಿರುವಂತದ್ದು ಇದು ಓವರ್ ಆಲ್ ಆಗಿ ನಾನು ಹೇಳ್ಬೋದು. ನಾನು ವಿಜೇಂದ್ರ ಅವ್ರ ಆದ್ಮೇಲೆ ಇನ್ನೊಂದಷ್ಟು ಜನ ನಾಯಕರು ಸರ್ವಾದಿ ನಾರಾಯಣಸ್ವಾಮಿ ಅವರು ಆಫ್ ರಿಕಾರ್ಡ್ ಮಾತಾಡ್ತಿದ್ದೆ. ನಿನ್ನೆ ಕೂಡ ರಾತ್ರಿ ಆದಿಲ್ ಬಾಷಾ ಎಂಟ್ರಿ ಮಾಡಿದ್ರು. ಖಾದರ್ ಆದಿಲ್ ಬಾಷಾ ಬೆಸ್ಟ್ ಕ್ಯಾಂಡಿಡೇಟ್. ಈ ಅಖಾಡದಲ್ಲಿರೋ 25 ಮಂದಿಯಲ್ಲಿ ಬೆಸ್ಟ್ ಕ್ಯಾಂಡಿಡೇಟ್ ಯಾರು ಅಂದ್ರೆ ವಿಚಾರವಂತ, ದಾವಣಗೆರೆಗೆ ಏನಾರ ಮಾಡ್ಬೇಕು ಅಂತ ವಿಷನ್ ಏನಾರ ಇಟ್ಕೊಂಡಿದ್ರೆ ಅದು ಇಂಡಿಪೆಂಡೆಂಟ್ ಖಾದರ್ ಆದಿಲ್ ಬಾಷಾ. ಇನ್ನೊಂದ್ ಕಡೆ ಅಫ್ಸರ್ ಕೊಡ್ಲಿಪೇಟೆ ಅವ್ರದೇ ಆದಂತ ವಿಷಯ ಮಂಡಿಸ್ತಾರೆ, ಸಮರ್ಥ್ ಕೂಡ ಹೇಳ್ತಾರೆ, ಶ್ರೀನಿವಾಸ್ ದಾಸ್ ಕರಿಯಪ್ಪ ಕೂಡ ಹೇಳ್ತಾರೆ. ಆದ್ರೆ 25 ಮಂದಿಯಲ್ಲಿ ನಾಲೆಡ್ಜು ಮತ್ತೆ ಕ್ಷೇತ್ರದ ಬಗ್ಗೆ ಕಾಳಜಿ, ರಾಜಕೀಯ ಅಂದ್ರೆ ಕೇವಲ ವೋಟ್ ಕೇಳೋದಲ್ಲ ಬಟ್ ಡೆವಲಪ್ಮೆಂಟ್ ಮಾಡ್ಬೇಕು ಅನ್ನೋ ವಿಷಯ ಇರೋದು ಖಾದರ್ ಆದಿಲ್ ಬಾಷಾ. ನಾನೊಂದು ಅರ್ಧ ಗಂಟೆ ಹತ್ರ ಇಂಟರ್ವ್ಯೂ ಮಾಡಿದೆ. ಬೆಸ್ಟ್ ಕ್ಯಾಂಡಿಡೇಟ್ ಅಂತ ನನಗೆ ನೆನೆ ರಾತ್ರಿ ಫೀಲ್ ಆಯ್ತು. ಬೇರೆ ಇಂಡಿಯರ್ ಮಾತಾಡ್ತೀನಿ. ನೀವು ಶಿರಾ ಮಾಜಿ ಸಚಿವರು, ಶಿರಾ ಹಾಲಿ ಶಾಸಕರು, ಮಾಜಿ ಸಚಿವ ಜಯಚಂದ್ರ ಅವರು, ಮಾಜಿ ಸಚಿವರು ಹಾಲಿ ಶಾಸಕರು ಜಯಚಂದ್ರ ಅವ್ರನ್ನ ಮಾತಾಡ್ತಾರೆ ಟಿವಿ ಜಯಚಂದ್ರ ಅವ್ರನ್ನ. ಇಲ್ಲೊಂದು ಹಳ್ಳಿ ಭಾಗದಲ್ಲಿ ಪ್ರಚಾರ ಮಾಡ್ತಾ ಇದ್ರು ಸಮರ್ಥರ ಪರವಾಗಿ. ಒಂದು ಒಳ್ಳೆ ಅಂತರದಲ್ಲಿ ನಾವು ಗೆಲ್ತೇವೆ, ಇಷ್ಟೇ ಅಂತ ಹೇಳಿಕ್ ಆಗಲ್ಲ, ಒಳ್ಳೆ ಅಂತರದಲ್ಲಿ ನಾವೇ ಗೆಲ್ಲೋದು ಅಂತ ಹೇಳಿದ್ರು.
ಅದಾದ ನಂತರ ಮಧು ಬಂಗಾರಪ್ಪನವ್ರು ಸಿಕ್ಕಿದ್ರು ಸರ್. ಮಧು ಬಂಗಾರಪ್ಪನವರು ಸಾಕಷ್ಟು ಒಳ್ಳೆ ಒಳ್ಳೆ ವಿಚಾರಗಳನ್ನು ಕೂಡ ಹೇಳಿದ್ರು. ಬಿಜೆಪಿ ಅವರು ಆ ರೀತಿ ಆರೋಪ ಈ ರೀತಿ ಆರೋಪ ಅಂತ ಹೇಳೋದು ಸಾಕಷ್ಟು ಆರೋಪಗಳನ್ನ ಹೇಳೋದಾಯ್ತು. ಅವರು ಯಾವುದೇ ಕೆಲಸಗಳನ್ನ ಮಾಡ್ಲಿಲ್ಲ. ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ತೆಗೆದುಕೊಂಡು ಬೇರೆ ರಾಜ್ಯದಲ್ಲೆಲ್ಲ ಅಳವಡಿಕೆ ಮಾಡ್ತಾರೆ, ಅದನ್ನೆಲ್ಲ ಅಲ್ಲಿ ಸರಿಯಾಗಿ ತೆಗೆದುಕೊಂಡು ಹೋಗ್ಲಿಕ್ಕಾಗಲ್ಲ. ನಮ್ಮ ಸರ್ಕಾರ ಈಗಾಗಲೇ 3 ವರ್ಷ ಗ್ಯಾರಂಟಿ ಯೋಜನೆ ನಡೆಸ್ಕೊಂಡು ಬರ್ತಾ ಇದೆ. ಸುಮ್ನೆ ಆರೋಪ ಮಾಡ್ತಾರಂತೆ. ಅವರು ಕೂಡ ಬಿಜೆಪಿ ಅವ್ರದ್ದು ವಾಗ್ದಾಳಿ ಕೂಡ ನಡೆಸಿದ್ರು. ಯಾವುದೇ ಕಾರಣಕ್ಕೂ ನಮ್ಮ ದಾವಣಗೆರೆ ದಕ್ಷಿಣದಲ್ಲಿ ಪ್ಲಸ್ ಬಾಗಲಕೋಟೆಯಲ್ಲಿ ನಮ್ಮ ಅಭ್ಯರ್ಥಿನ ಗೆಲ್ಲೋದಂತೆ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು ಸರ್. ಅವರು ಕೂಡ ಒಂದು ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು ಅಂತರ ಸರ್. ಅಂತರ ಅಂತ ಬಂದಾಗ ಯಾವ ಸಚಿವರಾಗ್ಲಿ ಕೂಡ ಈಗಾಗಲೇ ಶಾಸಕರಾಗ್ಲಿ ಇಷ್ಟೇ ಅಂತರ ಅಂತ ಯಾರು ಹೇಳಲ್ಲ. ನಾವು ಮಾರ್ಜಿನ್ ಗೆಲ್ತೇವೆ ಅಂತ ಹೇಳ್ತಾರೆ ಅಷ್ಟೇ, ಇಷ್ಟೇ ಅಂತರ ಹೇಳಲ್ಲ. ಅದಾದ ನಂತರ ಮಾರ್ಜಿನ್ ಹೇಳಿದ್ರು ನಮ್ಮ ಪ್ರದೀಪ್ ಈಶ್ವರ್ ಮಾತ್ರ. ಖಂಡಿತ ಪ್ರದೀಪ್ ಈಶ್ವರ್ 35 ವರ್ಷ ಅಂತ ಹೇಳೋರೆ. ಹೌದು, ಉಳಿದವ್ರು ಎಲ್ಲ ಒಂದು 25,000 ಇದ್ರು. ಖಂಡಿತ. ಇಲ್ಲಿ ಯಾರೋ ಕೆಲವರು ಯಾರು 5,000 ಅಂತಿದ್ರು. ಮಾರ್ಜಿನ್ ಬಗ್ಗೆ ಕ್ಲಾರಿಟಿ ಇಲ್ಲ, ಬಟ್ ಗೆಲ್ತೀವಿ ಅನ್ನೋ ವಿಶ್ವಾಸ ಕಾಂಗ್ರೆಸ್ ಅವ್ರಿಗೆ. ಅದಾದ ನಂತರ ಸಂಬಂಗಿ ಅವ್ರನ್ನ ಮಾತಾಡ್ಸಿದ್ವಿ ಸರ್. KGF KGF ಮಾಜಿ MLA ಅವರು ಕೂಡ ಬಹಳಷ್ಟು ನಿರೀಕ್ಷೆ ಇಟ್ಕೊಂಡಿದ್ದಾರೆ ಸರ್. ಈ ಬಾರಿ ಬಿಜೆಪಿ ದಾವಣಗೆರೆ ದಕ್ಷಿಣದಲ್ಲಿ ಬಿಜೆಪಿ ಪತಾಕೆ ಹಾರಿಸುತ್ತೆ ಅಂತ ಹೇಳಿ ಅಂದ್ರೆ ಸಾಕಷ್ಟು ದಿನ ಆಯ್ತು ದಾವಣಗೆರೆಯಲ್ಲಿ ಬೀಡ್ಬಿಟ್ಟು ಸರ್. ಅವರು ಒಳ್ಳೆ ಒಳ್ಳೆ ಪ್ರಚಾರ ಮಾಡಿದಾರಂತೆ. ಅವ್ರಿಗೂ ಕೂಡ ನಿರೀಕ್ಷೆ ಇದೆ. ನಾವೊಂದು 10 ರಿಂದ 15,000 ಅಂತರದಲ್ಲಿ ನಾವು ಗೆಲ್ತೇವೆ ಅಂತ ಹೇಳ್ತಾರೆ ಸರ್. ನಾನು ಯೂತ್ ಕಾಂಗ್ರೆಸ್ ರಾಜ್ಯಾಧ್ಯಕ್ಷ ಮಂಜುನಾಥ್ ಕೂಡ ಮಾತಾಡ್ತೆ ಇಲ್ಲ, ನಾವು ದಾವಣಗೆರೆ ದಕ್ಷಿಣ ಗೆಲ್ತೀವಿ, ಬಾಗಲಕೋಟೆ ಗೆಲ್ತೀವಿ, ಕೇರಳ ಕೂಡ ಗೆಲ್ತೀವಿ ಅಂತ. ಬಿಕಾಸ್ ಅವ್ರು ಕೇರಳ ಕ್ಯಾಂಪೇನ್ ಮುಗಿಸ್ ಬಂದಿದ್ರು. ಓಕೆ, ಮುಸಲ್ಮಾನ ಟಿಕೆಟ್ ಕೇಳೋದು ಸಹಜ, ಬಟ್ ಆದ್ರೆ ಎಲ್ಲವನ್ನೂ ಮೀರಿ ಹ್ಯಾಂಡಲ್ ಮಾಡಿ ಗೆಲ್ಲೋ ಕೆಪಾಸಿಟಿ ನಮಗಿದೆ, ನಾವು ಗೆಲ್ತೀವಿ ಅಂತ ಯೂತ್ ಕಾಂಗ್ರೆಸ್ ರಾಜ್ಯಾಧ್ಯಕ್ಷ ಮಂಜುನಾಥ್ ಕೂಡ ಹೇಳಿದ್ರು. ಎಲ್ರೂ ಅಷ್ಟೇ, ಕಾಂಗ್ರೆಸ್ ಅವ್ರಿಗೆ 100% ವಿಶ್ವಾಸ ಇದೆ. ಬಿಜೆಪಿ ಅವ್ರಿಗೆ 15,000 ಮುಸ್ಲಿಂ ಓಟು SDPIಗೆ ಆ ಖದರ್ ಅದಿಲ್ ಬಾಷಾ ಹೋಗ್ಬಿಟ್ರೆ ನಾವು ಗೆಲ್ತೀವಿ ಅಂತಿದ್ದಾರೆ. ನಾವು ನಮ್ ವರ್ಸಸ್ ಫೈಟ್ ಆದ್ರೆ ಗೆಲ್ತೀವಿ ಅಂತ ಬಿಜೆಪಿ ಹೇಳ್ತಾ ಇಲ್ಲ. 15,000 ಮುಸ್ಲಿಂ ಮತ ಕಾಂಗ್ರೆಸ್ಗೆ ಕಡಿಮೆ ಆದ್ರೆ ಬಿಜೆಪಿ ಗೆಲ್ಲುತ್ತೆ. ಕಾಂಗ್ರೆಸ್ ಅವ್ರಿಗೆ ಗೆಲ್ತೀವಿ ಅಂತ ಒಂದು ವಿಶ್ವಾಸ ಇತ್ತು, ಅಷ್ಟೇ ಭಯ ಕೂಡ ಇದೆ. ಎಲ್ಲೋ ಒಂದು ಕಡೆ ಕೈ ತಪ್ಪಿಟ್ರೆ, ಯಾಕಂತ ಹೇಳಿದ್ರೆ ಈವರೆಗೂ ಕೂಡ ನಮ್ಗೆ ಗೊತ್ತಿರುವ ಹಾಗೆ ದಾವಣಗೆರೆ ದಕ್ಷಿಣದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದಿಲ್ಲ. ಸೊ ಈ ಬಾರಿ ಯಾಕಂದ್ರೆ ಅಷ್ಟು ಕಾಸ್ಟ್ ಫೈಟ್ ಇರೋದಂತೂ ಸತ್ಯ. ಲಾಸ್ಟ್ ಟೈಮ್ ಎಲ್ಲ ನಾವೇ ಈಸಿಯಾಗಿ ಗೆಲ್ತೀವಿ ಅನ್ನೋ ಒಂದು ಮನೋಭಾವ ಇತ್ತು, ಬಟ್ ಅದು ಈಗಿಲ್ಲ. ವಿಶ್ವಾಸ ಜೊತೆ ಭಯ ಇನ್ನ ಪ್ರಮುಖವಾದ ವಿಷಯ ಹೇಳಬೇಕು. ಯಾಕಂದ್ರೆ ಜಮೀರ್ ಅಹಮದ್ ಅವರು SS ಮಲ್ಲಿಕಾರ್ಜುನ್ ಅವ್ರಿಗೆ ಮನೆಗೆ ಬಂದಿದ್ರು ಸರ್. ಅಂದ್ರೆ ಇಲ್ಲೊಂದು ಸಾಕಷ್ಟು ಜಮೀರ್ ಅಹಮದ್ ಅವರ ಅಭಿಮಾನಿಗಳು ಸಾಕಷ್ಟು ಜನ ಇದ್ರು. ಹೊರಗಡೆ ನಾನ್ ಮಾತಾಡಿಸಿದೆ ಅಭಿಮಾನಿಗಳನ್ನ. ನಿನ್ನೆವರೆಗೆ ಸಾಕಷ್ಟು ನೊಂದ್ಕೊಂಡಿದ್ರು ಕಾಂಗ್ರೆಸ್ ಮೇಲೆ. ಇವತ್ತು ಏನು ಜಮೀರ್ ಅಹಮದ್ ಅವ್ರು ಬಂದಿದ್ದಕ್ಕೆ ಏನು ಒಂದಾಗ್ಬಿಟ್ರ ಕಾಂಗ್ರೆಸ್ ಜೊತೆ ಅಂತ ಕೇಳಿದ್ದಕ್ಕೆ ಒಂದೇ ಮಾತು ಹೇಳಿದ್ರು, ಜಮೀರ್ ಅಹಮದ್ ಅವ್ರು ಎಲ್ಲಿರ್ತಾರೆ ನಾವು ಅಲ್ಲಿರ್ತೇವೆ. ಈಗಾಗಲೇ ಜಮೀರ್ ಅಹಮದ್ ದಾವಣಗೆರೆಗೆ ಬಂದಿದ್ದಾರೆ. ನಾವು ಇನ್ಮೇಲೆ ಕಾಂಗ್ರೆಸ್ ಪರವಾಗಿ ನಾವು ಆಬ್ವಿಯಸ್ಲಿ ಮಾಡೇ ಮಾಡ್ತೇವೆ, ಏನ್ ತೊಂದ್ರೆ ಇಲ್ಲ ಅಂತ ಹೇಳ್ತಾರೆ. ಅದೇ ನನಗೆ ಇನ್ನೊಂದು ಡೌಟ್ ಸರ್, ಅದು ಎಷ್ಟ್ರ ಮಟ್ಟಿಗೆ ಆಗತ್ತೆ ಗೊತ್ತಿಲ್ಲ. ನಾನ್ ಕೇಳಬೇಕಿತ್ತು. ನಿಮ್ಮಿಬ್ರು ಪ್ರಶ್ನೆ ಮಲ್ಲಿಕಾರ್ಜುನ್ ಅವರು ಕೂಡ ಹೇಳ್ತಾರೆ ಜಮೀರ್ ಅವ್ರ ಪ್ರಚಾರಕ್ಕೆ ಬರಬಾರ್ದು ಅಂತಾರೆ, ಜಮೀರ್ ಬಗ್ಗೆ ಇನ್ನೊಂದರ ಮಾತನಾಡ್ತಾರೆ. ಇಷ್ಟೆಲ್ಲ ಆದ್ರೂ ಜಮೀರ್ ಅಹಮದ್ ಖಾನ್ ಅವ್ರಿಗೆ ಪ್ರಚಾರಕ್ಕೆ ಬಂದಿದ್ದಾರೆ ಅಂತ ಹೇಳಿದ್ರೆ ಪ್ರಚಾರಕ್ಕೆ ಬರೋದಷ್ಟೇ ಅಲ್ಲದೆ ಮನೆಯಲ್ಲಿ ಕೂತು ಊಟ ಕೂಡ ಮಾಡಿದ್ರು. CM ಬಹಳಷ್ಟು ಬಾರಿ ಫೋನ್ ಮಾಡ್ತಾರೆ, ಬರ್ಬೇಕು ಕಣಯ್ಯ ಅಂತ. ಅರ್ಥ ಆಗುತ್ತೆ ಮಲ್ಲಿಕಾರ್ಜುನ್ ಅವ್ರಿಗೆ ಜಮೀರ್ ಬಗ್ಗೆ ಮಾತನಾಡಿದಂತ ಮಾತು ಯಾವ ಮಟ್ಟಿಗೆ ಇಂಪ್ಯಾಕ್ಟ್ ಮಾಡಿದೆ ಅಂತ. ಹಾಗಾಗಿ ಜಮೀರ್ ಬಂದ್ರೆ ಸಾಕು ಅನ್ನೋಂಗಾಗಿರುತ್ತೆ. ದಾವಣಗೆರೆ ಬೈ ಎಲೆಕ್ಷನ್ ಬಿಜೆಪಿ ಗೆದ್ರು ಮುಸ್ಲಿಂರು ಕಾರಣ, ಕಾಂಗ್ರೆಸ್ ಗೆದ್ರು ಮುಸ್ಲಿಂರು ಕಾರಣ. ಇವತ್ತಿನ ವಿಕ್ಟರಿ ಏನಾರ ಏಪ್ರಿಲ್ 9ಕ್ಕೆ ಆಗುವಂತ ವೋಟಿಂಗು, ಮೇ 4ಕ್ಕೆ ಬರೋ ಕೌಂಟಿಂಗು, ದಾವಣಗೆರೆ ದಕ್ಷಿಣ ಗೆದ್ದರೆ ಮುಸಲ್ಮಾನರು ಇಂಡಿಪೆಂಡೆಂಟ್ಗೆ ಇಬ್ರು ಸೇರಿ 15,000 ವೋಟ್ ಸ್ಪ್ಲಿಟ್ ಆಗಿಲ್ಲ ಅಂದ್ರೆ ಕಾಂಗ್ರೆಸ್ ಗೆಲುವಿಗೆ ಕಾರಣ ಮುಸ್ಲಿಂರೇ, ಸ್ಪ್ಲಿಟ್ ಆದ್ರೆ ಬಿಜೆಪಿ ಗೆದ್ರು, ಬಿಜೆಪಿ ಗೆಲುವಿಗೆ ಕಾರಣ ಮುಸಲ್ಮಾನರು. ಒಟ್ಟಲ್ಲಿ ದಾವಣಗೆರೆ ದಕ್ಷಿಣದ ಫಲಿತಾಂಶ ಅದು ಮುಸಲ್ಮಾನರಿಗೆ, ಬಿಜೆಪಿ ಗೆದ್ರು ಮುಸಲ್ಮಾನರ ಕೊಡೆಗೆ, ಕಾಂಗ್ರೆಸ್ ಗೆದ್ರು ಮುಸಲ್ಮಾನರು ಕೊಡೆಗೆ. ಎದಿಷ್ಟು ಅಪ್ಡೇಟ್ ಇನ್ನೊಂದಷ್ಟು ಅಪ್ಡೇಟ್ ನಾವಿಬ್ರು ಬೆಂಗಳೂರಿನ ತಗೋತಾ ಇರ್ತೀವಿ. ನೀವು ಇಲ್ಲಿಗೆ ಬಂದು ಕೊಡ್ಬೇಕಾಗುತ್ತೆ, ನಿಮ್ದೇ ಆದಂತ ಅಭಿಪ್ರಾಯ ಇರುತ್ತೆ. ಹಾಗಾಗಿ ನೀವು ಸ್ವತಂತ್ರವಾಗಿ ಕಾಮೆಂಟ್ ಮಾಡ್ಬೋದು ಅಂತ ಹೇಳ್ತಾ ಐಸ್ ಕ್ರೀಮ್ ಜೊತೆ ಈ ಪೊಲಿಟಿಕಲ್ ಕ್ಯಾಂಪೇನ್ ರಿವ್ಯೂ ನಾವು ಮಾಡಿದ್ವಿ ಇವತ್ತು. ನಾನು ಸಂಗಮೇಶ್ ಅಂಡ್ ನಮ್ಮ ರಂಜಿತಾ. ಎಲ್ರಿಗೂ ಒಳ್ಳೇದಾಗ್ಲಿ, ಕಾಮೆಂಟ್ ಮಾಡಿ ಅಂಡ್ ಥ್ಯಾಂಕ್ ಯು ಸೋ ಮಚ್. ಲವ್ ಯು ದಾವಣಗೆರೆ. ದಾವಣಗೆರೆ ಬೆಣ್ಣೆ ದೋಸೆನ ಎಲ್ಲಾ ಲೀಡರ್ಗಳು ಬೆಣ್ಣೆ ದೋಸೆ ಬಹಳ ತಿನ್ಸಿದ್ರು. ಎಲ್ಲ ವೆರೈಟಿ ದೋಸೆ. ನಾಯ್ಡು ಮಿಲಿಟರಿ ಹೋಟ್ಲಾ, ಖಂಡಿತ ನಾಯ್ಡು ಮಿಲಿಟರಿ ಹೋಟ್ಲು. ಅದಾದ್ಮೇಲೆ ಜಾಸ್ತಿ ನಿಂತು ವಸಂತ ಬೆಣ್ಣೆ ದೋಸೆ. ಆಮೇಲೆ ಭರತ್ ಹೋಟೆಲ್ ಹೇಳ್ಬೇಕಾಗತ್ತೆ. ಭರತ್ ಹೋಟೆಲ್ ಕೂಡ ಹೇಳ್ಬೇಕಾಗತ್ತೆ. ಭರತ್ ಹೋಟೆಲ್ ಸ್ವಲ್ಪ ನಮ್ಮ ಅಜಯ್ ಅವ್ರ ಒಳ್ಳೆ ವೆಜ್ ಊಟ ಮಾತ್ರ ಮಾಡಿದ್ವಿ. ದಾವಣಗೆರೆ ಬರೀ ಚುನಾವಣೆ ಅಲ್ಲ, ದಾವಣಗೆರೆ ಬೆಣ್ಣೆ ದೋಸೆ ಮತ್ತೆ ನಾಯ್ಡು ಹೋಟೆಲ್ದು ಭರತ್ ಹೋಟೆಲ್. ಹೋಟೆಲ್ ಇವೆಲ್ಲ ಒಂದ್ ರೀತಿಯ
ಡಿಫ್ರೆನ್ಸ್ ಚೆನ್ನಾಗಿತ್ತು. ಆಮೇಲೆ ಜನ ತುಂಬಾ ಪ್ರೀತಿಯಿಂದ ಮಾತಾಡ್ತಾರೆ. ಖಂಡಿತ ಖಂಡಿತ. ಬೇರೆ ಕಡೆ ಹೋದಾಗ ರಾಜಕೀಯ ಜಿದ್ದಿ ಇದೆ, ಆದ್ರೆ ಏನೇ ಇದ್ರು ಕೂಡ ದಾವಣಗೆರೆ ಜನ ಬೆಣ್ಣೆ ತರನೇ ಸ್ವೀಕಾರ ಮಾಡ್ತಿದ್ರು, ದ್ವೇಷ ಮಾಡ್ತಿರ್ಲಿಲ್ಲ. ಒನ್ಸ್ ಅಗೇನ್ ಲವ್ ಯು ದಾವಣಗೆರೆ ಅಂತ ಹೇಳ್ತಾ ರಿವ್ಯೂ ಕಂಪ್ಲೀಟ್ ಮಾಡ್ತಾರೆ. ನಾವೆಲ್ಲ ಬೆಂಗಳೂರು ಕಡೆ ಓಡ್ತಿದೀವಿ, ನಾವಿಬ್ರು ನಮ್ ಟೀಮ್ ಅಂಡ್ ಸಂಗಮೇಶ್ ಅಂಡ್ ಹೇಮಂತ್ ಸರ್ ಅದನ್ನ ಕಂಟಿನ್ಯೂ ಮಾಡ್ತಾರೆ ದಾವಣಗೆರೆಯಲ್ಲಿ. ಒಳ್ಳೇದಾಗ್ಲಿ. ತಾವೇನ್ ಹೇಳ್ತೀರಿ ಕಾಮೆಂಟ್ ಮಾಡಿ. ಎಸ್ ಥ್ಯಾಂಕ್ ಯು ಸೋ ಮಚ್. ನಾನು ಅದನ್ನ ಹೇಳ್ಬೇಕು, ಲವ್ ಯು ದಾವಣಗೆರೆ. ಒಂದು ರಾಜಕೀಯವಾಗಿ ಎಲ್ಲಾರ್ಗು ಬೈಟ್ ತಗೊಳ್ಳೋದಾಗಿದ್ದು, ಮಾತಾಡ್ಸೋದಾಗಿರ್ಬೋದು, ವಿಶ್ಲೇಷಣೆ ಮಾಡಿರೋದು ಇದೊಂದು ಕಡೆ ಆದ್ರೆ ನಾನಂತೂ ಕೂಡ ತುಂಬಾ ಎಂಜಾಯ್ ಮಾಡಿದ್ದೀನಿ. ಐ ಆಮ್ ಸೋ ಥ್ಯಾಂಕ್ ಯು ಫಾರ್ ದಟ್. ಅಂಡ್ ನಾನು ಸರ್ ಕೂಡ ಹೇಳ್ದ ಹಾಗೆ ನಿಮ್ ಪ್ರಕಾರ ಯಾರು ಗೆಲ್ತಾರೆ ಎಲ್ಲ ಕೂಡ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ಏನಿದೆ ಅದನ್ನು ಕೂಡ ತಿಳಿಸಿ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಸಂಗಮೇಶ್ ಅವರೇ. ಯಾಕಂತ ಹೇಳಿದ್ರೆ ಮುಂಚೆಯಿಂದನೂ ಇಲ್ಲಿದ್ರು, ನಾವು ಬಂದ್ಮೇಲಂತೂ ತುಂಬಾ ಸಪೋರ್ಟಿವ್ ಆಗಿ ಎಲ್ಲ ಕೂಡ ನೋಡ್ಕೊಂಡಿದ್ದಾರೆ. ಅಂಡ್ ಥ್ಯಾಂಕ್ ಯು ಸೋ ಮಚ್. ಅಂಡ್ ಥ್ಯಾಂಕ್ ಯು ಸೋ ಮಚ್. ನಾನು ಹೇಳಲೇಬೇಕು, ಬಿಕಾಸ್ ಇದು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು ನನಗೆ. ಅಂಡ್ ನೀವೇನಾದ್ರೂ ಹೇಳಿದ್ರೆ. ಖಂಡಿತ, ಯಾಕಂದ್ರೆ ಶಿವ್ ಸರ್ ಥ್ಯಾಂಕ್ಸ್ ಹೇಳಲೇಬೇಕಾಗತ್ತೆ. ಯಾಕಂದ್ರೆ ಚುನಾವಣೆ ಅನೌನ್ಸ್ ಆಗೋಕ್ಕಿಂತ ಮುಂಚೆ ನಮ್ ಕರ್ನಾಟಕ ಟಿವಿ ದಾವಣಗೆರೆಯಲ್ಲಿ ಇತ್ತು. ಅಂದ್ರೆ ಜನರ ಮನದಾಳದ ಮಾತು ಅವಾಗ್ಲೇ ನಾವು ಈಗಾಗಲೇ ಸಂಗ್ರಹಣೆ ಮಾಡಿ ಇಟ್ಕೊಂಡಿದ್ವಿ. ಅದಾದ ನಂತರ ಎಲೆಕ್ಷನ್ ಅನೌನ್ಸ್ಮೆಂಟ್ ಆಗಿದ್ದು. ಅದಾದ ಇನ್ನೂವರೆಗೂ ಕೂಡ ನಮ್ಮ ದಾವಣಗೆರೆಯಲ್ಲಿ ನಮ್ಮ ಕರ್ನಾಟಕ ಟಿವಿ ಇರ್ತಕ್ಕಂಥದ್ದು. ಅಂದ್ರೆ ಜನರ ಮನದಾಳದ ಮಾತು ಯಾರಿಗೆ ಜಾಸ್ತಿ ಮುಟ್ಟಿದೆ ಅಂತಂದ್ರೆ ನಮ್ಮ ಕರ್ನಾಟಕ ಟಿವಿಗೆ ಮುಟ್ಟಿದೆ ಅಂತ ಹೇಳ್ಬೋದು. ಅದಕ್ಕೆಲ್ಲ ಕಾರಣ ನೇರವಾಗಿ ಶಿವ್ ಸರ್. ಥ್ಯಾಂಕ್ ಯು ಶಿವ್ ಸರ್. ಪೊಲಿಟಿಕಲ್ ನ್ಯೂಸ್ ಅನ್ನೋದು ಕರ್ನಾಟಕ Yes. ರಾಜಕೀಯ ಸುದ್ದಿಗಳು ಕೊಡೋದಿರ್ಬೋದು. ಖಂಡಿತ. ನಾನು ಐ ಆಮ್ ರೆಡಿ ಟು ಕನ್ಫೆಸ್ ಒಂದಷ್ಟು ಸಣ್ಣ ಪುಟ್ಟ ತಪ್ಪುಗಳು, ಬೇರೆ ಬೇರೆ ಆಚೆ ಈಚೆ ಅಭಿಪ್ರಾಯದ ವ್ಯತ್ಯಾಸ ಆಗಿರ್ಬೋದು. ಉದ್ದೇಶ ಒಂದೇ, ಜನಗಳಿಗೆ ಒಳ್ಳೇದಾಗ್ಬೇಕು, ಯೋಗ್ಯರ ಆಯ್ಕೆ ಆಗ್ಬೇಕು ಅಂತ. ದಟ್ಸ್ ವೈ ಐ ಸೇ ಇರೋ 25 ಜನದಲ್ಲಿ ಬೆಸ್ಟ್ ಕ್ಯಾಂಡಿಡೇಟ್ ಅಂದ್ರೆ ಖಾದರ್ ಆದಿಲ್ ಬಾಷಾ. ಒಳ್ಳೆಯವ್ರನ್ನ ಅನ್ನೋಕೆ ನಮ್ಗೆ ಯಾವುದೇ ಮುಜುಗರ ಇಲ್ಲ. ಹಾಗಾಗಿ ಶ್ರೀನಿವಾಸ್ ದಾಸ್ ಕರಿಯಪ್ಪ, ಅಮರ್, ಹಾಗೆ ಅಫ್ಸರ್ ಕೊಡ್ಲಿಪೇಟೆ, ಖಾದರ್ ಆದಿಲ್ ಬಾಷಾ, ಈ 4 ಮಂದಿಯಲ್ಲಿ ಬೆಸ್ಟ್ ಕ್ಯಾಂಡಿಡೇಟ್ ಅಂತ ಐ ಫೀಲ್. ವೈಯಕ್ತಿಕ ಅಭಿಪ್ರಾಯ, ಖಂಡಿತ ಖಂಡಿತ. ಇದು ಚಾನಲ್ ಅಭಿಪ್ರಾಯ. ನಾಲೆಜಬಲ್ ಪರ್ಸನ್. ಓಕೆ, ಹೌದೌದು. ತಾವೇನ್ ಹೇಳ್ತೀರಿ ಕಾಮೆಂಟ್ ಮಾಡಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಇದು ಕನ್ನಡಿಗರ ಧ್ವನಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.